ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಸಂಧ್ಯಾ ಶೆಟ್ಟಿ ವೈಫ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪ್ಯಾಲೇಸ್ ಗ್ರೌಂಡ್ಗೆ ಬಂದಿದ್ದೀವಿ. ಕೇಕ್ ಶೋ ನಡೀತಾ ಇದೆ. ಯಾವ ತರ ಇದೆ ಅಂತೇಳಿ ನಿಮ್ಗೆಲ್ಲ ತೋರಿಸ್ತೀನಿ, ಬನ್ನಿ. ನೋಡಿ, ಎಂಟ್ರೆನ್ಸ್ ಅಲ್ಲೇ ನೋಡ್ಬೋದು ದೊಡ್ಡ ಕ್ರಿಸ್ಮಸ್ ಟ್ರೀ ಕೇಕ್ ಇದೆ. ಹಾಗೆ ಹಲವಾರು ರೀತಿಯ ಕೇಕ್ಗಳಿದ್ವು. ಇಲ್ಲಿ ನೋಡಿ, ಮಕ್ಳು ಗಮನ ಸೆಳಿಬೇಕಂತ ಎಷ್ಟು ಚೆನ್ನಾಗಿ ಡಾಲ್ ಎಲ್ಲ ಹಾಕೊಂಡು ಪಾಪ ನಿಂತಿದ್ರು ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ರಾಮ ಮಂದಿರ ವರ್ಷಕ್ಕೊಂದು ಇವರು ಕೇಕ್ನ ಹೊಸ ಹೊಸ ಕೇಕ್ನ ತೋರಿಸ್ತಾ ಇದ್ದಾರೆ. ಹಾಗೆ ಈ ಸಲ ಅಯೋಧ್ಯೆ ರಾಮ ಮಂದಿರನ ತೋರ್ಸಿದ್ರು. ಹಾಗೆ ಕೆಂಪೇಗೌಡ ಸ್ಟ್ಯಾಚು ಆಗಿರ್ಬೋದು, ಅನೇಕ ರೀತಿ ಕೇಕ್ಗಳಿದ್ವು. ಮಕ್ಕಳಿಗಂತೂ ತುಂಬಾ ಖುಷಿ. ಹಾಗೆ ನಮ್ಮಂತ ಹೌಸ್ ವೈಫ್ಗಳಿಗೆ ಹೊರಗಡೆ ಬಂದ್ರೆ ಇದೆಲ್ಲ ಒಂಥರ ಖುಷಿ ಅಲ್ವಾ ನೋಡಕ್ಕೆ. ಅನೇಕ ರೀತಿ ಕೇಕ್ಗಳಿದ್ವು, ವೆರೈಟಿ ವೆರೈಟಿ ಕೇಕ್ಗಳು. ಈ ಸಲ ಸ್ವಲ್ಪ ಚೆನ್ನಾಗೇ ಇದ್ವು ಕೇಕ್ ಶೋನಲ್ಲಿ, ನೋಡೋದಿಕ್ ತುಂಬಾನೇ ಖುಷಿ ಅನ್ನಿಸ್ತು. ಡೊನಾಲ್ಡ್ ಡಕ್ ನೋಡಿ, ಅರಿಜಿತ್ ಸಿಂಗ್, ರತನ್ ಟಾಟಾ, ಎಸ್.ಎಂ. ಕೃಷ್ಣ, ಹಾಗೆ ಹಲವಾರು ಜನರದ್ದಿತ್ತು. ನೋಡೋಕ್ ಅವ್ರ ತರ ಇರ್ಲಿಲ್ಲ, ಆದ್ರೂನು ಅವ್ರಿಗೊಂದು ಮರ್ಯಾದೆ ಕೊಟ್ಟು ಮಾಡಿದ್ರಲ್ಲ, ತುಂಬಾನೇ ಖುಷಿ ಅನ್ನಿಸ್ತು. ಹಾಗೆ ಹೊರಗಡೆ ಬರೋವಾಗ ಅನೇಕ ರೀತಿಯ ಸ್ಟಾಲ್ಗಳಿದ್ವು. ತಿನ್ನೋದಿಕ್ಕಂತೂ ತುಂಬಾನೇ ತಿಂಡಿ ಪೋತ್ರಿಗಂತೂ ತುಂಬಾ ಚೆನ್ನಾಗಿತ್ತು ಅಂತ ಅನ್ಬೋದು. ಇಲ್ಲಿ ನೋಡಿ, ಇದು ಕೇಕ್ ಎಲ್ಲ ತಗೊಳ್ಳೋರ್ಗೆ ಮಸ್ತ್ ಮಸ್ತ್ ಪ್ಲಮ್ ಕೇಕು ಅದು ಇದು ಎಲ್ಲಾನು ಇತ್ತು. ಮಸ್ತ್ ಚೆನ್ನಾಗಿತ್ತು, ನೋಡೋದಿಕ್ಕೂ ಚೆನ್ನಾಗಿತ್ತು, ತಗೊಳ್ಳೋರ್ಗುನು ಮಜಾ. ಒಂದು ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಚೆನ್ನಾಗಿದೆ. ಎಗ್ಲೆಸ್ ಎಗ್ ತಿನ್ನೋರು ಅದಕ್ಕೆಲ್ಲ ಎಗ್ ಕೇಕ್ ಎಲ್ಲ ಇದೆ, ಮಸ್ತ್ ಆಗಿದೆ. ಪ್ಲಮ್ ಕೇಕ್ ಆ ತರ ಎಲ್ಲ ಇದೆ. ಅದೇ ನಾವು ಎಗ್ ತಿನ್ನಲ್ವಲ್ಲ, ಅದಕ್ಕೋಸ್ಕರ ಎಗ್ಲೆಸ್ ತಗೊಂಡಿದೀವಿ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ನೋಡ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಫುಡ್ ಸ್ಟಾಲ್ಗಳಿದ್ವು. ವೆರೈಟಿ ಆಫ್ ಫುಡ್ಸ್, ಯಾವ ಬೇಕಾದ್ರೂ ತಿನ್ಬೋದು, ಹೇಗ್ ಬೇಕಾದ್ರೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು. ಹಾಗೆ ಸ್ವಲ್ಪ ಒಳಗಡೆ ಎಂಟರ್ ಆಯ್ತು ಅಂದ್ರೆ ಗೃಹ ಬಳಕೆ ಐಟಮ್ಸ್ ತುಂಬಾನೇ ಇದ್ದು, ನಮ್ಗೆ ಡೆಕೋರೇಷನ್ಗಳಿಗೆ ಐಟಮ್ಸ್ ಏನ್ ಬೇಕೋ ಅದೆಲ್ಲಾನು ಇದ್ವು, ತುಂಬಾ ಚೆನ್ನಾಗಿದ್ವು. ಹಾಗೆ ಇಲ್ಲಿ ನೋಡಿ, ಕ್ರಿಸ್ಟನ್ ಸ್ಟ್ಯಾಚುಗಳು, ಮನೆಗೆ ಯಾವ ತರ ಡೆಕೋರೇಟ್ ಮಾಡ್ಬೋದು ಆ ತರ ಸೋಫಾ ಸೆಟ್ಗಳಾಗ್ಲಿ, ಕಾರ್ಪೆಟ್ಸು. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆಯಲ್ಲ ಸೋಫಾ ಸೆಟ್ಸ್ ಗಳೆಲ್ಲ. ಇಲ್ಲಿ ನೋಡಿ, ಇದು ಕಾರ್ಪೆಟ್ಸ್. ನನ್ಗೂ ಕಾರ್ಪೆಟ್ ನೋಡ್ಬೇಕಂತ ತುಂಬಾ ಆಸೆ ಇತ್ತು, ಮನೆಗ್ ಬೇಕಲ್ವಾ. ಹಾಗೇನೆ ನೋಡಿದ್ವಿ, ಚೆನ್ನಾಗಿತ್ತು, ಕಲರ್ಸು ಚೆನ್ನಾಗಿತ್ತು. ಪ್ರೈಸ್ ಸ್ವಲ್ಪ ಜಾಸ್ತಿ ಅಂದ್ರು, ಹಾಗೆ ಬಾರ್ಗೇನ್ ಮಾಡಿದ್ರೆ ಒಪ್ಕೊಂತಾರೆ ಅವ್ರೆ. ಚೆನ್ನಾಗಿತ್ತು, ನಾನು ನೋಡ್ದೆ ಒಂದೆರಡು. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ನೋಡಿ ಎಷ್ಟು ಜನಗಳು ಸೇರಿದ್ರು ಅಂತ. ಸಂಡೇ ಟೈಮ್ ಆಗಿರೋದ್ರಿಂದ ತುಂಬಾನೇ ಜನ ಸೇರಿದ್ರು. ತುಂಬಾನೇ ಅಂಗಡಿಗಳೆಲ್ಲ ಹಾಕಿದ್ರು, ಸ್ಟಾಲ್ಗಳು ತುಂಬಾನೇ ಇದ್ವು. ಮನೆ ಬಳಕೆಗೆ ಬೇಕಾದಂತ ಐಟಮ್ಗಳು ಎಲ್ಲಾನು ಇದ್ವು. ಹೋದ್ಸಲ ತುಂಬಾನೇ ಸ್ಯಾರಿ ಶಾಪ್ಗಳಾಗ್ಲಿ, ಹಾಗೆ ವಿವಿಧ ರೀತಿಗಳ ಅಂಗಡಿಗಳಿದ್ವು ಆದ್ರೆ ಈ ಸಲ ಬರೀ ಅಂದ್ರೆ ಸ್ವಲ್ಪ ಜಾಸ್ತಿನೇ ಡೆಕೋರೇಷನ್ ಐಟಮ್ಸ್ ಅಂಗಡಿಗಳೇ ಜಾಸ್ತಿ ಇದ್ದಿದ್ದು.
Whatever chicken piece, leg piece, पूरा same piece है. Only picture is like veg and non-veg is सब है. 1000 में से पूरे मिला ನೋಡಿ ಇಲ್ಲಿ ನೋಡ್ಬೋದು ಇದು ರೋಟಿ ಮೇಕರ್ ಎಷ್ಟು ಚೆನ್ನಾಗಿ ಉಬ್ಬ್ ಬರ್ತಾ ಇದೆಯಲ್ವಾ ತುಂಬಾ ಚೆನ್ನಾಗಿದೆ ಆದ್ರೆ ಪರ್ಚೇಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಹೇಗಿರುತ್ತೆ ಅಂತ ಅನ್ನೋದು ಹಾಗೆ GRB ಆಗ್ಬೋದು ಆಮೇಲೆ MTR ಬ್ರಾಂಡೆಡ್ ಆಗ್ಬೋದು ತುಂಬಾ ಬ್ರಾಂಡೆಡ್ ಐಟಮ್ಗಳು ಇದ್ವು ಪರ್ಚೇಸ್ ಮಾಡೋರಂತೂ ತುಂಬಾನೇ ಚೆನ್ನಾಗಿದೆ ಮಾಡ್ಬೋದು ನೋಡಿ ಇಲ್ಲಿ ನೋಡ್ಬೋದು ಇದು ಕಾರ್ನ್‌ಫ್ಲೆಕ್ಸ್ ತಗೊಳ್ಳೋಣ ಅಂತ ನೋಡ್ದೆ ತುಂಬಾ ಚೀಪ್ ರೇಟ್ ಅಲ್ಲಿ ಸಿಕ್ತು ನಮ್ಗೆ ಕಾರ್ನ್‌ಫ್ಲೆಕ್ಸ್ ಎಲ್ಲ ಇದು ನೋಡಿ GRB ಐಟಮ್ಸ್ಗಳು ಇದ್ವು ತುಪ್ಪ ಆಗ್ಬೋದು ಆಮೇಲೆ ಇಡ್ಲಿ ಮಿಕ್ಸು ತುಂಬಾನೇ ಐಟಮ್ಸ್ಗಳು ಇದ್ವು ಇಲ್ಲಿ ಬಂದ್ರೆ ಹೆಣ್ಮಕ್ಳಿಗೆ ಬೇಕಾದಂತ ಕಿವಿ ಓಲೆಗಳು ಆಗ್ಲಿ ಇದ್ ನೋಡಿ ಕೀಗಳು ಕೀ ಬಂಚ್ಗಳು ಹಾಗೆ ಇಲ್ಲಿ ಮುಂದೆ ಬಂದ್ರೆ ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಿದ್ದಿದ್ದು ಚಿಗಳಿ ಆಗ್ಬೋದು ಆಮೇಲೆ ಆಮ್ಲ ಆಗಿ ತುಂಬಾನೇ ಐಟಮ್ಗಳು ಇದ್ವು ತಗೊಳ್ಳೋಂತ ಐಟಮ್ಗಳು ಇದ್ವು ನಾವು ಬಟ್ಟೆ ಅಂಗಡಿಗಳು ತುಂಬಾನೇ ಕಮ್ಮಿ ಇದ್ವು ಸ್ವಲ್ಪ ಎಲ್ಲೆಲ್ಲೋ ಅಲ್ಲಲ್ಲಿ ಒಂದೊಂದು ಅಂಗಡಿಗಳು ಇದ್ವು ಇಲ್ಲಿ ನೋಡಿ ಇದು ಚೆನ್ನಾಗಿದೆ ನೋಡಿ ಶೂಗಳೆಲ್ಲ ರಾಜಸ್ಥಾನಿ ಶೂ ಅಂತ ತುಂಬಾ ಚೆನ್ನಾಗಿತ್ತು ಇದೆಲ್ಲ ಹಾಗೇನೆ ಮುಂದೆ ಅವರು ಸ್ಯಾಂಪಲ್ಸ್ ಗಂತಾನೆ ತುಂಬಾನೇ ತಿಂಡಿಗಳನ್ನೆಲ್ಲ ಕೊಡ್ತಾ ಇದ್ರು ಕೆಲವರೆಲ್ಲ ಅದನ್ನ ತಿಂದೆ ಹೊಟ್ಟೆ ತುಂಬಿಸ್ಕೊಂತಾ ಇದ್ರು ಕಾಫಿ ಆಗ್ಲಿ ಸ್ನಾಕ್ಸ್ ಐಟಮ್ಗಳಾಗ್ಲಿ ಎಲ್ಲ ಟೇಸ್ಟ್ ಅಂತ ಹೇಳಿ ಕೊಡ್ತಾ ಇದ್ರು ಚೆನ್ನಾಗಿತ್ತು ಎಲ್ಲ ತಿರ್ಗಾಡೋದಕ್ಕೆ ಒನ್ ಡೇ ಎಲ್ಲ ಫುಲ್ ಮಸ್ತ್ ಮಜಾ ಮಾಡ್ಕೊಂಡು ಬರ್ಬೋದು ರೆಡಿಮೇಡ್ ಹಪ್ಪಳ ಸಂಡಿಗೆ ಆ ತರ ಎಲ್ಲ ಇದ್ವು ಹೆಚ್ಚಿನ ಜನಗಳು ಮನೇಲೆ ಮಾಡಿರೋದ್ರಿಂದ ಆ ತರ ಎಲ್ಲ ಐಟಮ್ಸ್ಗಳು ಯಾರು ಜಾಸ್ತಿ ಖರೀದಿ ಮಾಡಲ್ಲ ನೋಡಿ ಇಲ್ಲಿ ಕುರುಕ್ ತಿಂಡಿಗಳು ಎಲ್ಲಾನು ಇದ್ವು ಪರ್ಚೇಸ್ ಮಾಡೋಕು ತುಂಬಾನೇ ಐಟಮ್ಗಳು ಇದ್ವು ತಿನ್ನೋರು ಕೆಲವರೆಲ್ಲ ಆ ತರದಲ್ಲಿ ತುಂಬಾ ಆಸಕ್ತಿ ಇರೋರೆಲ್ಲ ತಗೊಂತಾರೆ ಚಿಕ್ಕ ಮಕ್ಕಳು ಆಟ ಆಡೋಂತ ಗೇಮ್ಗಳು ಇದ್ವು ತುಂಬಾನೇ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಅವತ್ತಿನ ದಿನನ ಚೆನ್ನಾಗೆ ಕಳಿಬಹುದಂತ ಅನ್ಕೊಳ್ಳೋರು ಮಸ್ತ್ ಮಜಾ ಮಾಡಿದ್ರು ಸ್ಟಾಲ್ ಎಂಡ್ ಆಗ್ತಿದ್ದಂಗೆ ಗೇಮ್ಸ್ ಇದೆಲ್ಲ ಇತ್ತು ರಿಂಗ್ ಹಾಕೋದು ಬಲೂನ್ಸ್ ಬಾಲ್ ಗೇಮ್ಗಳು ಆ ತರ ಎಲ್ಲ ಚೆನ್ನಾಗಿತ್ತು ವಿನ್ ಆದ್ರೆ ಬಕೆಟ್ ಆಮೇಲೆ ಪ್ಲಾಸ್ಟಿಕ್ ಬಕೆಟ್ ಆ ತರ ಎಲ್ಲ ಲೋಟಗಳು ಆ ತರ ಎಲ್ಲ ಕೊಡ್ತಾ ಇದ್ರು ಒಂಥರ ಫನ್ ಇತ್ತು ಇಲ್ಲಿ ನೋಡಿ ರಿಂಗ್ ಗೇಮ್ಸ್ ಈ ರಿಂಗ್ ಅನ್ನ ಅದ್ರೊಳಗಡೆ ಹಾಕಿದ್ರೆ ನಾವು ಯಾವ್ದಕ್ ಹಾಕಿದೀವಿ ಆ ಐಟಮ್ಸ್ ನಮ್ಗೆ ಸಿಗುತ್ತೆ ಚೆನ್ನಾಗಿತ್ತು ಒಂಥರ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ರಲ್ಲೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು ಇದು ಬಲೂನ್ ಗೇಮ್ ನೋಡಿ ಶೂಟ್ ಮಾಡಿ ಬಲೂನ್ ಓಡಿದ್ರೆ ಇದು ಗೊಂಬೆ ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಎಲ್ಲ ಸುತ್ತಾಡಿ ಸುತ್ತಾಡಿ ಸುಸ್ತಾದವರಿಗೆ ಇದೊಂದು ಲಾಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಅನ್ಕೋಬಹುದು ಎಷ್ಟು ಚೆನ್ನಾಗಿದೆ ಅಲ್ವಾ ಖುಷಿ ಅನ್ನಿಸ್ತು ಒಂಥರ ಫನ್ ಇತ್ತು ಎಲ್ಲ ಗೇಮ್ಗಳೆಲ್ಲ ಹಾಗೆ ಎಲ್ಲಾನು ಎಂಜಾಯ್ ಮಾಡಿ ಹೊರಗಡೆ ಬಂದ್ಮೇಲೆ ಊಟ ತುಂಬಾ ಹೊಟ್ಟೆ ಹಸಿತದಲ್ವಾ ಸುತ್ತಿ ಸುತ್ತಿ ಸುಸ್ತಾಗಿರುತ್ತೆ ಊಟದೆಲ್ಲ ವೆಜ್ ಆಗ್ಲಿ ನಾನ್ ವೆಜ್ ಜಾಸ್ತಿ ಇತ್ತು ಪರವಾಗಿಲ್ಲ ಚೆನ್ನಾಗಿತ್ತು ಅಲ್ಲಿ ಬಂದ್ರೆ ನಾವು ಮೆಣಸಿನಕಾಯಿ ಬಜ್ಜಿ ಹಾಗೂ ಹಪ್ಪಳ ಆ ತರ ಎಲ್ಲ ಇತ್ತು ಇಲ್ಲಿ ನೋಡಿ ಇದು ಕುಲ್ಲಡ್ ಪಿಜ್ಜಾ ಅಂತ ನೋಡಕ್ ಚೆನ್ನಾಗಿತ್ತು ನನ್ ಮಗ ತಿನ್ಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದ ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಪಿಜ್ಜಾ ತಗೊಂಡ್ವಿ ಪರವಾಗಿಲ್ಲ ಟೇಸ್ಟ್ ಓಕೆ ಅಂತ ಅನ್ಕೋಬಹುದು ನೋಡಿ ಯಾವ ತರ ಮಾಡ್ತಿದ್ದಾರೆ ಅಂತ ನೋಡೋದಕ್ಕೂ ಖುಷಿ ಅನ್ನಿಸ್ತು ಟೇಸ್ಟ್ ವೈಸು ಪರವಾಗಿಲ್ಲ ಚೆನ್ನಾಗೇ ಇತ್ತು ವೆಜ್ ಅಲ್ಲಿ ವೆರೈಟಿಗಳು ಕಡಿಮೆ ಇತ್ತು ಅದ್ರಲ್ಲಿ ಇದೊಂದು ದಿ ಬೆಸ್ಟ್ ಅಂತ ಅನ್ಕೋಬಹುದು ನೋಡಿ ಯಾವ ತರ ಮಾಡ್ತಿದ್ದಾರೆ ಅಂತ ಕೊನೆಗೆ ಅವ್ರಿಗೇನೋ ಆ ತರ ಎಲ್ಲ ಹಾಕೊಟ್ರು ತುಂಬಾ ಟೇಸ್ಟ್ ಇತ್ತು
ಬಿಸಿ ಬಿಸಿ ಆಗಿತ್ತು ಕುಲ್ಲಡ್ ಪಿಜ್ಜಾ. ಎಲ್ಲ ಆದ್ಮೇಲೆ ಲಾಸ್ಟ್ಗೆ ಮಶ್ರೂಮ್ ಕಾಂಬೋ ತಗೊಂಡ್ವಿ. ಬಿರಿಯಾನಿ ರೈಸ್ ಹಾಗೂ ಕಬಾಬ್ ಇತ್ತು. ಟೇಸ್ಟ್ ವೈಸ್ ಸೂಪರ್ ಆಗಿತ್ತು. 100 rupees ಒಂದು ಪ್ಲೇಟ್ಗೆ. ಪರವಾಗಿಲ್ಲ, ಅಮೌಂಟ್ ತಕ್ಕಾಗೆ ಫುಡ್ಡು ಇತ್ತು. ಇದೆಲ್ಲ ಆದ್ಮೇಲೆ ಕೊನೆಗೆ ಲಾಸ್ಟ್ ನಾವು ಹೊರಗಡೆ ಬರ್ಬೇಕಾದ್ರೆ ಈ ಬುಕ್ ಸ್ಟಾಲ್ಗಳು ಹಾಗೆ ಇಲ್ಲಿ ನೋಡಿ ಒಂದ್ ಜೋಡಿದು ಫೋಟೋ ಪೋರ್ಟ್ರೇಟ್ ಮಾಡ್ತಾ ಇದ್ರು. ಎಷ್ಟ್ ಚೆನ್ನಾಗಿ ಮಾಡ್ತಿದಾರಲ್ವಾ. ಅವ್ರು ಅದೇ ತರ ನೀಟಾಗಿ ಕೂತ್ಕೊಂಡು ಯಾವ ತರ ಇದ್ ಮಾಡ್ಬೇಕು ಅಂತೇಳಿ ಪಾಪ ನೀಟಾಗಿ ಕೂತಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೆ. ಇಲ್ಲೆಲ್ಲ ಬಂದಾಗ ನೋಡಿ, ಇಲ್ಲೆಲ್ಲ ಇಯರಿಂಗ್ಸ್ ಅದು ಇದೆಲ್ಲ ಇತ್ತು ಹೊರಗಡೆನು. ಆ ತುಂಬಾ ಚೆನ್ನಾಗಿತ್ತು ಹೊರಗಡೆ. ಅದೇ ತರ ನಾವೆಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ. ನೋಡಿದ್ರಲ್ಲ ಯಾವ ತರ ಇದೆ ಕೇಕ್ ಶೋ ಅಂತೇಳಿ. ವಾಕಿಂಗ್ ಮಾಡೋರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ತಗೊಳ್ಬೋದು ತಗೊಳ್ಬೋದು, ಮಾಮೂಲಾಗಿದೆ ಪ್ರೈಸ್, ಆ ತರ ಏನಿಲ್ಲ. ಆದ್ರೆ ನೋಡೋರ್ಗೆ ಕಣ್ಣಿಗೊಂದು ಹಬ್ಬ ಅಂತ ಅನ್ಕೋಬಹುದು. ಈ ಚಾನಲ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.